ವಿದ್ಯಾರ್ಥಿಗಳಿಗೆ ಇಷ್ಟೇ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನುವಂಥ ಲಿಮಿಟ್ ಇಲ್ಲ. ತುಂಬ ವಿದ್ಯಾರ್ಥಿಗಳು ಏನು ಮಾಡ್ತೀರಾ, ನನಗೇನು ಸಿಗಲ್ಲ ಸರ್, ಹಂಗಾಗಿ ನನಗೆ ಒಂದು 10 ಕಾಲೇಜ್ ಹಾಕಿದ್ದೆ ಅಂತ ಮಾಕ್ ರಿಸಲ್ಟ್ ಬಿಟ್ಟ ಮೇಲೆ ಸರ್ ನನಗೆ ನೋಡಿ ಅವ್ರಿಗೆ ಸಿಕ್ಕಿದೆ ನನಗೆ ಸಿಕ್ಕಿಲ್ಲ. ಓಕೆ, ಎನಿವೆ ಮಾಕ್ ರಿಸಲ್ಟ್ ಆದಮೇಲೆ ಸಹ ನೀವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇರುತ್ತೆ. ಫೈನಲ್ ರಿಸಲ್ಟ್ ಆದಮೇಲೆ ಸರ್ ಅವ್ರಿಗೆ ಸಿಕ್ಕಿದೆ ನಮಗೆ ಸಿಕ್ಕಿಲ್ಲ, ಸಿಗಲ್ಲ. ಹಾಗಾಗಿ ಎಷ್ಟು ಬೇಕಾದರೂ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇರೋದ್ರಿಂದ ತಾವು ಪ್ರಿಯಾರಿಟಿ ಮೇಲೆ ಎಷ್ಟು ಆಪ್ಷನ್ ಬೇಕಾದರೂ, ಎಷ್ಟು ಕೋರ್ಸು ಬೇಕಾದರೂ, ಎಷ್ಟು ಕಾಲೇಜು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ತಾವು ದಯಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಪ್ರಕ್ರಿಯೆ ಹೇಗಿದೆ ಅಂತನ್ನುವಂಥದ್ದು ಒಂದು ವಿಡಿಯೋ ಮಾಡಿ ನಮ್ಮ KA ವೆಬ್ಸೈಟಲ್ಲಿ ಹಾಕಿದ್ದೀವಿ. ತಾವು ದಯಮಾಡಿ ಆ ವಿಡಿಯೋ ಒಮ್ಮೆ ನೋಡಿ, ಈಸಿ ಆಗುತ್ತೆ. ಸರ್ 750 ರೂಪಾಯಿ ಫೀಸ್ ಕಟ್ಟಕ್ಕೆ ಕೇಳ್ತಾ ಇದೆ ಸರ್. ಎಸ್, ಕಳೆದ ವರ್ಷ 2025ಅಲ್ಲಿ 24ಅಲ್ಲಿ ಆಪ್ಷನ್ ಎಂಟ್ರಿ ಆದಮೇಲೆ ನಾವು ಫೀಸ್ 750 ರೂಪಾಯಿ ತಮ್ಮ ಫೀಸ್ ಜೊತೆ ಕಟ್ಟಿಸ್ಕೊಳ್ತಾ ಇದ್ವಿ. ಕಳೆದ ವರ್ಷ ಅದೇ 750 ಆಪ್ಷನ್ ಎಂಟ್ರಿ ಪೂರ್ವದಲ್ಲಿ ಕಟ್ಟಿಸ್ಕೊಳ್ತಾ ಇದ್ದೀವಿ. ಏನು ವ್ಯತ್ಯಾಸ ಏನಿಲ್ಲ ಸರ್. ಇಲ್ಲ ನಾವು ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡ್ತೀವಿ ಸರ್, ಆಮೇಲೆ ನಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡ್ತೀರಲ್ಲ, ಅದಕ್ಕೋಸ್ಕರನೇ ಆರಂಭದಲ್ಲಿ 750 ರೂಪಾಯಿ ಕಟ್ಟಿಸ್ಕೊಳ್ತಾ ಇರೋದು ನಾವು. ಯಾರು ಜೆನ್ಯೂನ್ ಇದ್ದಾರೆ ಅವರು ಆಮೇಲೆ ಕಾಲೇಜಿನ ಫೀಸ್ ಏನು ನಿಗದಿ ಆಗಿದೆ ಅದನ್ನು ಮಾತ್ರ ಕಟ್ಟಿಸ್ಕೊಂಡು ನಾವು ತಮಗೆ ಕಾಲೇಜು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಕೊಡ್ತೀವಿ. ಹೋದ ವರ್ಷದ ಥರನೇ ಕಾಲೇಜಲ್ಲಿ ಹೋಗಿ ತಾವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈಗ ನಾವು CET ರ್ಯಾಂಕ್ ಆಧರಿಸಿ ಏನು ಆಪ್ಷನ್ ಎಂಟ್ರಿ ಶುರು ಮಾಡಿದ್ದೀವಿ. ತಾವು ತಾಳ್ಮೆಯಿಂದ ವೈಟ್ ಪೇಪರಲ್ಲಿ ಪ್ರಿಯಾರಿಟಿ ಸೆಟ್ ಮಾಡ್ಕೊಳ್ಳಿ, ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಒಂದು ವಿದ್ಯಾರ್ಥಿಗಳು ಕಳೆದ ವರ್ಷದಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ರು. ಏನಂತಂದರೆ, ಸರ್ ನನಗೆ ನನ್ನ ರ್ಯಾಂಕಿಗೆ ಇಂಥ ಕಾಲೇಜ್ ಆ್ಯಕ್ಚುಲಿ ನನಗೆ ಬೇಕು ಸರ್, ಅದರಲ್ಲಿ ಸಿಕ್ಕೇ ಇಲ್ಲ ಸರ್, ಸಿಕ್ಕಿದ್ರೂ ಜಸ್ಟು ಬಾರ್ಡ್ರಲ್ಲಿ ಸಿಕ್ಕಿದೆ ಸರ್, ಹಾಗಾಗಿ ಅದನ್ನು ನಾನು ಯಾವುದಕ್ಕೋಸ್ಕರನಾದರೂ ಇರಲಿ ಅಂತೇಳಿ ಕೆಳಗಡೆ ಇಟ್ಟಿದ್ದೀನಿ ಸರ್ ನಾನು ಅದನ್ನು. ನೋ, ತಪ್ಪದು ನೀವು ಮಾಡ್ತಿರೋದು. ಯಾವುದಕ್ಕೋಸ್ಕರನಾದರೂ ಇರಲಿ ಸರ್, ಈ ಸರಿ ಏನಾದರೂ ನನಗೆ ಸಿಕ್ಬಿಡಬಹುದು ಅನ್ನುವಂಥದ್ದು ತಮ್ಮ ತಲೆ ಒಳಗಿದ್ದರೆ ಒಟ್ಟು ನನ್ನ ಲಾಗಿನ್ನೊಳಗಡೆ ಇರಲಿ ಅಂತ ನಾನು ಕೆಳಗಿಡ್ತಾ ಇದ್ದೀನಿ ಅಂತಲ್ಲ. ದಯಮಾಡಿ ಮೇಲ್ಗಡೆ ಇಡಿ. ಯಾವುದಕ್ಕೋಸ್ಕರನಾದರೂ ಇರಲಿ, ಅದು ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರು ಅದು ಜಸ್ಟ್ ಮಿಸ್ ಆಗಿತ್ತು ಅಂದರೆ ಈ ವರ್ಷ ನಿಮಗೆ ಸಿಕ್ಬೋದು. ಸಿಕ್ಕಿದರೆ ಅದೇ ನನ್ನ ಫಸ್ಟ್ ಪ್ರಿಯಾರಿಟಿ ಎನ್ನುವಂಥ ತಮ್ಮದು ಏನಾದರೂ ಇಚ್ಛೆ ಇದ್ದರೆ ಆ ಇಚ್ಛೆಯನ್ನು ತಾವು ಮೇಲೆ ಇಡಬೇಕು. ಕಂಪ್ಯೂಟರ್ ಹೇಗೆ ಅಲರ್ಟ್ ಮಾಡುತ್ತೆ, ಕಂಪ್ಯೂಟರಿಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮದು ಆಪ್ಷನ್ 1 ಅಂದರೆ ನಿಮಗೆ ತುಂಬ ಇಷ್ಟ ಇದೆ, ಅದನ್ನು ಈ ರ್ಯಾಂಕಿಗೆ ಆಗುತ್ತಾ ನೋಡೋಣ ಅಂತ. ಆಪ್ಷನ್ 2 ಅದು ಸಿಕ್ಕಿಲ್ಲ ಅಂದರೆ ಈ ಮಗುಗೆ ಆಪ್ಷನ್ 2 ಇಷ್ಟ ಇದೆ, ಅದನ್ನು ನಾನು ನೋಡಬೇಕು. ಅದು ಇಲ್ಲ ಅಂದರೆ ಆಪ್ಷನ್ 3. ಆ ರೀತಿ ಕಂಪ್ಯೂಟರ್ ನೋಡ್ತಾ ಬರುತ್ತೆ. ನಿಮ್ಮ ರ್ಯಾಂಕು, ನಿಮ್ಮ ಮೀಸಲಾತಿ, ನಿಮ್ಮ ಆಪ್ಷನ್ಸು ಇದನ್ನು ಮ್ಯಾಚ್ ಮಾಡಿ ಕಂಪ್ಯೂಟರ್ ಅಲಾಟ್ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಆಯ್ಕೆ ಯಾವಾಗಲೂ ಮೇಲಿಂದ ಇರಬೇಕೇ ಹೊರತು ಮೇಲಿಂದ ಒಂದಷ್ಟಿಟ್ಟು ತುಂಬ ಚೆನ್ನಾಗಿರೋದನ್ನು ಕೆಳಗಡೆ ಇಟ್ಟರೆ ಕಂಪ್ಯೂಟರ್ ಕನ್ಸಿಡ್ರೇ ಮಾಡಲ್ಲ. ಹಾಗಾಗಿ ಮೇಲಿಂದ ಆಪ್ಷನ್ ಎಂಟ್ರಿ ಮಾಡಿ. ತಮಗೆ ತುಂಬ ಗಡಿಬಿಡಿ ಮಾಡಿ ಟೆನ್ಷನ್ ಮಾಡುವಂಥ ಅಗತ್ಯ ಇಲ್ಲ. ತಾವು ಸಮಾಧಾನವಾಗಿ ವೈಟ್ ಪೇಪರ್ ಮೇಲೆ ಬರ್ಕೊಂಡು ತಂದೆ ತಾಯಿ ಜೊತೆ ಚರ್ಚೆ ಮಾಡಿ ಆರಾಮಾಗಿ ಆಪ್ಷನ್ ಎಂಟ್ರಿ ಮಾಡಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಂತೂ 75,000ಕ್ಕಿಂತ ಹೆಚ್ಚು ಸೀಟು KEAಯಿಂದ ಅಲಾಟ್ ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕೋರ್ ಬ್ರಾಂಚಸ್ಸಿಗೆ ಸರ್ಕಾರ 50% ವಿನಾಯಿತಿ ಕೊಟ್ಟಿದೆ. ಅಂದರೆ ಜಸ್ಟು 24-25 ಸಾವಿರ ಆಗುತ್ತೆ ಕೋರ್ ಬ್ರಾಂಚಸ್ಸಿಗೆ. ಇಮ್ಯಾಜಿನ್ ಮಾಡಿ. ಇವತ್ತು ಯಾವ ಖಾಸಗಿ LKGಯಲ್ಲಿ ಸಹ ಅಷ್ಟು ಫೀಸ್ ಇಲ್ಲ. ಹಾಗಾಗಿ ನೀವು ಗಡಿಬಿಡಿನಲ್ಲಿ ಎಲ್ಲೆಲ್ಲಿಂದನೋ 3ನೇ ವ್ಯಕ್ತಿಗಳಿಂದ ಫೋನ್ ಬಂತು ಅಂತೇಳಿ ಹೋಗಿ ಗಡಿಬಿಡಿನಲ್ಲಿ ಅಡ್ಮಿಷನ್ ಆಗೋದಕ್ಕಿಂತ ತಾವು ದಯಮಾಡಿ ನಮ್ಮ KE ಮುಖಾಂತರ ಸಹ 45% ಸೀಟ್ ಅಲಾಟ್ ಮಾಡ್ತೀವಿ. ದಯಮಾಡಿ ಕೌನ್ಸಿಲಿಂಗಲ್ಲಿ ತಾವು ಭಾಗವಹಿಸಿ ತಮ್ಮ ಅದೃಷ್ಟವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಬರೀ ನಾನು ಇಂಜಿನಿಯರಿಂಗ್ ಹೇಳಿದೆ, ಅದಲ್ಲದೆ ನಿಮಗೆ ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸಸ್ಸು, ಫಾರ್ಮ್ ಸೈನ್ಸಸ್ಸು ಸಾಕಷ್ಟಿದ್ದಾವೆ. ಅಂತಿಮವಾಗಿ ನಿಮಗೆ ದುಡ್ಡು ಕೊಟ್ಟರೆ ಸೀಟ್ ಸಿಕ್ಬಿಡುತ್ತೆ, ನಾನು ಮೇಲೆ ಕೆಳಗೆ ಮಾಡಿಬಿಡ್ತೀನಿ, ನಿಮ್ಮದು ಕಡಿಮೆ ರ್ಯಾಂಕ್ ಇತ್ತು ಅಂತಂದ್ರೂ KE ಮುಖಾಂತರನೇ ನಾನು ಮ್ಯಾನೇಜ್ ಮಾಡಿ ಸೀಟ್ ಕೊಡಿಸ್ಬಿಡ್ತೀನಿ, ನಂಬಕ್ಕೆ ಹೋಗಬೇಡಿ. ಸಾಧ್ಯ ಇಲ್ಲ. ನೀವು ಇಂಜಿನಿಯರಿಂಗಲ್ಲಿ, ನರ್ಸಿಂಗಲ್ಲಿ ಮ್ಯಾನೇಜ್ಮೆಂಟ್ ಸೀಟು, ಅಲೈಡ್ ಹೆಲ್ತ್ ಸೈನ್ಸಸ್ಸಲ್ಲೆಲ್ಲ ಹೋಗಿ ಮ್ಯಾನೇಜ್ಮೆಂಟ್ ಸೀಟ್ ಸಿಗುತ್ತೆ.
25% ಅಷ್ಟು ಅವರು ಮ್ಯಾನೇಜ್ಮೆಂಟಿಗೆ ಸರ್ಕಾರ ಬಿಟ್ಟುಕೊಟ್ಟಿದೆ, ಅಲ್ಲಿ ತಾವು ಹೋಗಿ ಅಡ್ಮಿಷನ್ ಆಗಿ. ಉದಾಹರಣೆಗೆ ಮೆಡಿಕಲ್ಲು, ನಾನು ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಮೆಡಿಕಲ್ ಡೆಂಟಲ್ಲಿಗೆ ಆಗಲೇ ಮಧ್ಯವರ್ತಿಗಳು ತಮ್ಮ ಸಕ್ರಿಯರಾಗ್ಬಿಟ್ಟಿದ್ದಾರೆ ಈಗಾಗಲೇ. ಆಮೇಲೆ ಇಂಜಿನಿಯರಿಂಗಲ್ಲೂ ಹೇಳ್ತಾ ಇದ್ರು ನನಗೆ ಇಲ್ಲ ಕನೆಕ್ಷನ್ ಇದೆ, ನಿಮಗೆ ಕೌನ್ಸಿಲಿಂಗ್ ಮುಖಾಂತರನೇ ನಾನು ನಿಮಗೆ ಒಳ್ಳೆ ಸೀಟ್ ಕೊಡಿ. ಸಾಧ್ಯ ಇಲ್ಲ. ಪೂರ್ತಿ ಟ್ರಾನ್ಸ್ಪರೆಂಟ್ ಇದೆ, ಪಾರದರ್ಶಕತೆ ಇದೆ. ಕೆಇಎದು ಪ್ರತಿ ಹಂತದಲ್ಲಿ ನಿಮಗೆ ಪಬ್ಲಿಷ್ ಮಾಡ್ತೀವಿ, ರಿಸಲ್ಟನ್ನು ಕಟ್ ಆಫನ್ನು ಪಬ್ಲಿಷ್ ಮಾಡ್ತೀವಿ. ಮ್ಯಾನ್ಯುಪ್ಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಅನ್ಯ ದಾರಿಗಳಿಂದ ನಿಮಗೆ ಸೀಟು ಹಂಚಿಕೆ ಮಾಡೋದಕ್ಕೆ ಅವಕಾಶಗಳಿಲ್ಲ. ಮೆಡಿಕಲ್ ಡೆಂಟಲ್ ಆಯುಷು ದಯಮಾಡಿ ನಿಮ್ಮ ತಂದೆ, ನಿಮ್ಮ ಅಜ್ಜ, ನಿಮ್ಮ ಮುತ್ತಾತ, ನಿಮ್ಮ ತಾಯಿ ಯಾರಾದರೂ ನಿಮ್ಮ ಮಗುಗೆ ಸೀಟ್ ಕೊಡ್ತೀವಿ ನಾವು ಅಂತಂದರೆ ನಂಬಕ್ಕೆ ಹೋಗಬೇಡಿ, ಸಾಧ್ಯ ಇಲ್ಲ. ನೀಟ್ ರ್ಯಾಂಕ್ ಆಧರಿಸಿ ಕೆಇಎ ಮುಖಾಂತರನೇ ಸೀಟ್ ಅಲಾಟ್ ಆಗುವಂಥದ್ದು ಮುಂದಿನ ದಿನಗಳಲ್ಲಿ. ಈವನ್ ಮ್ಯಾನೇಜ್ಮೆಂಟ್ ಸೀಟ್ ಸಹ ನೀವು ಡೈರೆಕ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಇಲ್ಲ. ಇಂಜಿನಿಯರಿಂಗು ಉಳಿದಂಥ ಕೋರ್ಸ್ಗಳಿಗೆ ಮ್ಯಾನೇಜ್ಮೆಂಟ್ ಅಂತೇಳಿ ಸೀಟ್ ಇದೆ, ಹೋಗಿ ಅಡ್ಮಿಷನ್ ಆಗ್ತಾರೆ. ಉದಾಹರಣೆಗೆ ಅಗ್ರಿಕಲ್ಚರು, ವೆಟರ್ನರಿ ಸರ್ಕಾರಿ ಕಾಲೇಜುಗಳಲ್ಲಿ ಇಲ್ಲ. ಅಗ್ರಿಕಲ್ಚರಲ್ಲಿ ಕೆಲವು ಪ್ರೈವೇಟ್ ಕಾಲೇಜಸ್ ಇದೆ, ತಾವು ನೋಡ್ಕೊಳ್ಬೋದು, ಅಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಬಟ್ ಸರ್ಕಾರಿ ಕಾಲೇಜುಗಳಲ್ಲಿ ಫಾರ್ಮ್ ಸೈನ್ಸು, ವೆಟರ್ನರಿನಲ್ಲಿ ಸಹ ಡೈರೆಕ್ಟ್ ಅಡ್ಮಿಷನ್ಸ್ ಇರಲ್ಲ, ಕೆಇಎ ಮುಖಾಂತರ ಇರುತ್ತೆ. 45% ಇಂಜಿನಿಯರಿಂಗ್ ಸೀಟ್ಗಳು ಸಹ ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ. ಮೆಡಿಕಲ್ ಡೆಂಟಲ್ ಆಯುಷು 100% ಸೀಟು ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರಾದರೂ ನಿಮಗೆ ಏನಾದರೂ ಮಾಡಿಕೊಡ್ತೀವಿ ಅನ್ಯ ಮಾರ್ಗದಿಂದ ಅಂತಂದರೆ ತಕ್ಷಣ ತಾವು ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು, ಇಲ್ಲ ನಮಗೆ ಬೇಕಾದರೂ ದೂರು ಕೊಡ್ಬೋದು. ನೀವು ಸಹ ನಂಬೋದು ಅದು ಸಂಪೂರ್ಣ ಸುಳ್ಳು. ವಿದ್ಯಾರ್ಥಿಗಳಿಗೆ ಬಹುತೇಕ ಫಸ್ಟ್ ರೌಂಡಿನ ಆಪ್ಷನ್ ಎಂಟ್ರಿ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಮಾಹಿತಿ ಕೊಟ್ಟಿದ್ದೀನಿ. ತಾವು ಇನ್ನೂ ವಿವರವಾಗಿ ಅಂದರೆ ಯಾವ ರೀತಿ ಅಲರ್ಟ್ ಆಗುತ್ತೆ, ಯಾವ್ಯಾವುದಕ್ಕೆ ಪ್ರಕ್ರಿಯೆಗಳು ಹೇಗಿರುತ್ತೆ, ಅದೆಲ್ಲದೂ ನಾವು ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ 2026 ನಾವೊಂದು ಬ್ರೋಷರ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ದಯಮಾಡಿ ಪ್ರಿಂಟ್ ತಗೊಂಡು ತಾವು ಫ್ರೀ ಇದ್ದಂಥ ಸಂದರ್ಭದಲ್ಲಿ ಒಮ್ಮೆ ಅದನ್ನು ಓದಬೇಕು ಅಂತ ವಿದ್ಯಾರ್ಥಿಗಳಿಗೆ ವಿನಂತಿಯನ್ನು ನಾನು ಮಾಡಿಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಏನಾದರೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯಾವುದಾದ್ರೂ ಅಪ್ಡೇಟ್ಸ್ ಇತ್ತು ಅಂತಂದರೆ ನಾವು ನಮ್ಮ ಎಕ್ಸ್ ಖಾತೆಯಲ್ಲಿ ಸಹ ತಿಳಿಸ್ತೀವಿ, ಮತ್ತು ವಿಕಸನ ಯೂಟ್ಯೂಬ್ ಚಾನಲಲ್ಲಿ ಸಹ ನಾವು ಮಾಹಿತಿಯನ್ನು ತಮಗೆ ವಿಡಿಯೋ ಮೂಲಕ ಹಂಚ್ಕೊಳ್ತೀವಿ. ಟೈಮ್ ಟೇಬಲನ್ನು ನಾವು ಈಗಾಗಲೇ ನಮ್ಮ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದೀವಿ. ತಾವು ಒಮ್ಮೆ ಟೈಮ್ ಟೇಬಲ್ ನೋಡಿ, ಕೊನೆಯ ದಿವಸದ ತನಕ ಕಾದು ಕೊನೆಯ ದಿವಸ ಬಂದು ನಮಗೆ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಕ್ಕೆ ಹೋಗಬೇಡಿ. ಸಮಯ ಸಾಕಷ್ಟು ಇದೆ. ತಾವು ವೈಟ್ ಪೇಪರಲ್ಲಿ ಪಟ್ಟಿ ಮಾಡ್ಕೊಂಡು ಫ್ರೀ ಇರುವಂತಹ ಸಮಯದಲ್ಲಿ ತಾವು ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಮಾರ್ಕ್ ರಿಸಲ್ಟ್ ಆದಮೇಲೆ ಸಹ ತಾವು ಯಾವುದಾದ್ರೂ ಕಾಲೇಜುಗಳು ಬಿಟ್ಟೋಗಿದ್ದರೆ ಹಾಕುವಂಥದ್ದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ನಮ್ಮ ಲಾಸ್ಟ್ ಡೇಟ್ ಆಗ್ತಿದ್ದಂಗೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ತಾವು ಮಾರ್ಕ್ ರಿಸಲ್ಟ್ ನೋಡಿ, ನಿಮ್ಮ ಸ್ನೇಹಿತರಿಗೆ ನಿಮ್ಗಿಂತ ಕಡಿಮೆ ರ್ಯಾಂಕ್ ಇದ್ರೂ ಒಳ್ಳೆಯ ಕಾಲೇಜ್ ಸಿಕ್ಕಿದೆ ಅಂತಂದರೆ ನೀವು ಆ ಕಾಲೇಜ್ ಹಾಕ್ತೇ ಇದ್ದಿರ್ಬೋದು. ಹಾಗಾಗಿ ತಾವು ಅದನ್ನು ಹಾಕ್ಕೊಳ್ಬೋದು. ಹಾಗಾಗಿ ಏನು ಚಿಂತೆ ಮಾಡೋ ಅಗತ್ಯ ಇರಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಮಾಧಾನದಿಂದ ತಾವು ಆಪ್ಷನ್ ಎಂಟ್ರಿ ಮಾಡಿ. ಆಮೇಲೆ ಕೆಲವೊಮ್ಮೆ ನಾವು ಗೊತ್ತು ತಮಗೆ, ನಾವು ಕ್ಲೌಡಲ್ಲಿ ಎಲ್ಲೋ ಹೋಸ್ಟ್ ಮಾಡಿ ಪ್ರೈವೇಟ್ ವೆಬ್ಸೈಟ್ಗಳು ರನ್ನ ಆ ರೀತಿ ಆಗಲ್ಲ. ಬೇರೆ ಬೇರೆ ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ ನಾವು ಸ್ಟೇಟ್ ಡಾಟಾ ಸೆಂಟರಲ್ಲೇ ಹೋಸ್ಟ್ ಮಾಡಿರ್ತೀವಿ. ಕೆಲವೊಮ್ಮೆ ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳು ಆಗ್ಬೋದು. ತಾವು ಪ್ಯಾನಿಕ್ ಆಗಿ ಗಡಿಬಿಡಿ ಮಾಡುವಂಥ ಅಗತ್ಯ ಇಲ್ಲ. ಅದಕ್ಕೆ ಪೂರಕವಾಗಿ ನಾವು ನಿರಂತರವಾಗಿ ಮಾನಿಟ್ರ್ ಮಾಡ್ತಿರ್ತೀವಿ. ಹಾಗಾಗಿ ಯಾವುದೇ ಅಷ್ಟೊಂದು ಸಮಸ್ಯೆ ಆಗದಿಲ್ದಿರೋ ಥರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೀವಿ ಅಂತೇಳಿ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರ್ತಾ, ತಾವು ಒಳ್ಳೆಯ ಕಾಲೇಜಲ್ಲಿ ಒಳ್ಳೆಯ ರೀತಿ ಸೀಟನ್ನು ತಮ್ಮ ರ್ಯಾಂಕಿಗೆ ಪೂರಕವಾಗಿ ಸಿಕ್ಕಲಿ ಅಂತೇಳಿ ತಮಗೆ ತಿಳಿಸ್ತೀನಿ. ಮತ್ತೊಮ್ಮೆ ಪ್ರಾಧಿಕಾರದ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರ.